ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಮೇಕಪ್ ಮತ್ತು ಸ್ಕಿನ್ ಕೇರ್ ಫೇವ್ರೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನಿಗೆ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಸೊ ನಾವು ಸ್ಕಿನ್ ಕೇರ್ ಮತ್ತು ಮೇಕಪ್ ಯಾವ ಆರ್ಡರಲ್ಲಿ ಮಾಡ್ಕೋತೀವೋ ಆ ಆರ್ಡರಲ್ಲಿ ನಮ್ಮದು ಸ್ಕಿನ್ ಕೇರ್ ಮತ್ತು ಮೇಕಪ್ ಫೇವ್ರೇಟ್ಸ್ನ ಡಿಸ್ಕಸ್ ಮಾಡ್ಕೋತಾ ಹೋಗೋಣ. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಫೇಸ್ ಸಿರಮಲ್ಲಿ ನನ್ನ ಹತ್ರ ಇರೋದು ಲೋರಿಯಲ್ ರಿವೈಟಲ್ ಹೈಲರಾನಿಕ್ ಆ್ಯಸಿಡ್. ಇದರಲ್ಲಿ 1.5% ಹೈಲರಾನಿಕ್ ಆ್ಯಸಿಡ್ ಇದೆ. ಇದು 30 ml ಬಾಟಲ್ ಇದೆ. ಇದು ಅರೌಂಡ್ 600 ರೂಪೀಸ್ ಇದೆ. ಈ ಸಿರಮ್ ನಿಮ್ಮ ಫೇಸ್ನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವಾಗ ಅಪ್ಲೈ ಮಾಡಬೇಕಾದ್ರೂ ನೀವು ಸ್ವಲ್ಪ ವೆಟ್ ಫೇಸ್ ಮೇಲೆ ಇದನ್ನು ಅಪ್ಲೈ ಮಾಡಿದ್ರೆ ಫೇಸ್ ತುಂಬ ಫ್ಲಫಿಯರ್ ಆಗಿ ಕಾಣುತ್ತೆ, ತುಂಬಾ ಸ್ಮೂತ್ ಅನಿಸುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಸೀರಮ್ ಅಂತ ಹೇಳ್ಬೋದು. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಖಾಲಿಯಾಗಿದೆ. ಇದು ಒಂದು ಫಾರ್ಮಸಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್, 6% ಗ್ಲೈಕಾಲಿಕ್ ಆ್ಯಸಿಡ್. ದಿಸ್ ಇಸ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ನಿಮಗೆ ಫಾರ್ಮಸಿಯಲ್ಲಿ ಸಿಗೋದು. ಸೊ ಇದು ಗ್ಲೈಕಾಲಿಕ್ ಆ್ಯಸಿಡ್ ಇನ್ಫ್ಯೂಸ್ಡ್ ಸೀರಮ್ಸ್ಗಳು ಸಿಗುತ್ತೆ. ಅದರಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಇರುತ್ತೆ. ಇದನ್ನು ನೀವು ಎವ್ರಿ ಡೇ ಆಸ್ ಅ ಸೀರಮ್ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟು ನಿಮ್ಮ ಸ್ಕಿನ್ಗೆ ಗ್ಲೈಕಾಲಿಕ್ ಆ್ಯಸಿಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು 6% ಕಾನ್ಸಂಟ್ರೇಷನ್ ಇರೋದ್ರಿಂದ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಇದರದ್ದು. ಸೊ ಇದನ್ನು ಸ್ಟಾರ್ಟಿಂಗಲ್ಲಿ ನೀವು ಒನ್ ಡೇ ವಾರಕ್ಕೆ ಒಂದ್ಸತ ಯೂಸ್ ಮಾಡಿ, ಆಮೇಲೆ ವಾರಕ್ಕೆ 2 times ಯೂಸ್ ಮಾಡಿ, ಆಮೇಲೆ ಗ್ರ್ಯಾಜುವಲಿ ಆಲ್ಟರ್ನೇಟಿವ್ ಡೇಸ್ನಲ್ಲಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ. ನಾನು ಒಂದು ದಿನ ಪ್ಯಾಚ್ ಟೆಸ್ಟ್ ಮಾಡಿನೇ ಸೆಕೆಂಡ್ ಆ್ಯಂಡ್ ಥರ್ಡ್ ಡೇನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇದನ್ನು. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಡಲ್ ಸ್ಕಿನ್ ಏನಾದರೂ ಇದ್ದರೆ ಡಲ್ ಸ್ಕಿನ್ನ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮಗೆ ಟ್ಯಾನಿಂಗ್, ಪಿಗ್ಮೆಂಟೇಷನ್, ಫೇಸ್ ಬ್ಲ್ಯಾಕ್ ಅನಿಸ್ತಾ ಇದ್ದರೆ ಅದನ್ನ ಕ್ಲಿಯರ್ ಔಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು Dot&Key ಅವ್ರದ್ದು ವಿಟಮಿನ್ ಸಿ ಮಾಯ್ಶ್ಚರೈಸರ್. ಸೊ ಇದನ್ನ ನಾನು ಸ್ಮಿಟನ್ ಅಂತ ಒಂದು ಆ್ಯಪ್ ಬರುತ್ತೆ. ಅದರಲ್ಲಿ ನಿಮಗೆ 6 ಪಾಯಿಂಟ್ಸಲ್ಲಿ 6 ಟ್ರಯಲ್ ಪ್ಯಾಕ್ಸ್ ಸಿಗುತ್ತೆ ನಿಮಗೆ ಅರೌಂಡ್ 200 ರೂಪೀಸ್ಗೆ. ಅದರಲ್ಲಿ ಫಸ್ಟ್ ನಾನು ಇದನ್ನು ಟ್ರೈ ಮಾಡಿದ್ದು. ಇದ್ರ ಸ್ಮಾಲ್ ವರ್ಷನ್ ನನಗೆ ಬಂದಿತ್ತು ಅರೌಂಡ್ 15 ml ಪ್ರಾಡಕ್ಟ್. ಇದು ಮೀನ್ಸ್ ಸಿ ಇನ್ಫ್ಯೂಸ್ಡ್ ಮಾಯ್ಶ್ಚರ್ ಆಗಿದೆ, ತುಂಬಾ ಹೈಡ್ರೇಟಿಂಗ್ ಆಗಿದೆ ಆ್ಯಂಡ್ ಲೈಟ್ ವೇಟ್ ಆಗಿದೆ. ಸೊ ಯಾರು ನೀವು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ವಾ? ಫಾರ್ ಮೀ ನನಗೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ತುಂಬಾ ಆಯಿಲಿ ಅನಿಸುತ್ತೆ ಆ್ಯಂಡ್ ಫೇಸ್ ಡಾರ್ಕ್ ಆಗಿ ಅನಿಸುತ್ತೆ. ಸೊ ಹಾಗಾಗಿ ಐ ಪ್ರಿಫರ್ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ಸ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ಸ್ ಅನ್ಬೋದು ನಾನು ಯೂಸ್ ಮಾಡಿದ್ರಲ್ಲಿ. ಸೊ ಐ ರಿಯಲಿ ಲೈಕ್ ದಿಸ್ ಒನ್. ಬಟ್ ಹೆಂಗಪ್ಪ ಅಂದರೆ ಒಂದಿಷ್ಟು ಥಿಂಗ್ಸ್ ಇರುತ್ತಲ್ಲ, ಖಾಲಿ ಆದರೆ ಮತ್ತೆ ಭಾಳ ಯೂಸ್ ಮಾಡಿಬಿಟ್ವಿ ಅಂದರೆ ಖಾಲಿ ಆಗ್ತೈತಿ ಅನ್ನೋ ಭಯದಲ್ಲಿ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಬಟ್ ಐ ರಿಯಲಿ ಲವ್ ದಿಸ್ ಒನ್. ಬಂದುಬಿಟ್ಟು ಸನ್ಸ್ಕ್ರೀನ್. ಸೊ ನಾನು ಸಾಕಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಜಾಸ್ತಿ ವೈಟ್ ಕಾಸ್ಟು, ಆಯಿಲಿ, ಸೊ ಆ ಥರ ಫೀಲ್ ಆಗಿದ್ದರಿಂದ ನಾನು ಎಷ್ಟೋ ದಿನ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿದ್ದೀನಿ. ಬಿಕಾಸ್ ಅದರಿಂದ ಫುಲ್ ವೈಟ್ ಕಾಸ್ಟ್ ಆ್ಯಂಡ್ ಸ್ವೆಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು US ಕೊಡೋರ್ದು ನಯಸಿನಮೈಡ್ ಆ್ಯಂಡ್ ಪ್ರೋಸಿರಮೈಡ್ಸ್ ಸನ್ಸ್ಕ್ರೀನ್ ಅಂತ. ಇದು 53 ಗ್ರಾಮ್ ಇದೆ. ಇದು ಪ್ರೈಸ್ ಬಂದುಬಿಟ್ಟು 319 ಇದೆ. ಸೊ ನಾನು ಹೇಳ್ದಾಗೇ ಸೊ ನನಗೆ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನನ್ನ ಫೇಸ್ ಡಾರ್ಕಾಗಿ ಅಪಿಯರ್ ಆಗುತ್ತೆ. ಸೊ ಐ ಪ್ರಿಫರ್ ಜೆಲ್ ಬೇಸ್ಡ್ ಪ್ರಾಡಕ್ಟ್. ಸೊ ಇದು ಜೆಲ್ ಬೇಸ್ಡ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಯಾವುದೇ ರೀತಿಯಾದ ವೈಟ್ ಕಾಸ್ಟ್ ಏನೂ ಕೊಡೋದಿಲ್ಲ. ಒಂದು ಡ್ರಾಬ್ಯಾಕ್ ಏನಂದರೆ ದಿಸ್ ಇಸ್ ನಾಟ್ ಸ್ವೆಟ್ ರೆಸಿಸ್ಟೆಂಟ್. ಅಂದರೆ ನಿಮಗೆ ಅಕಸ್ಮಾತಾಗಿ ಸಮ್ ಪೀಪಲ್ಗೆ ಆಗುತ್ತೆ, ಸಮ್ ಪೀಪಲ್ಗೆ ಆಗಲ್ಲ. ಬಟ್ ನನಗೆ ಇಲ್ಲಿ ಅರೌಂಡ್ ದ ಮೌತ್ ಸ್ವೆಟ್ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್ ಐ ಹ್ಯಾವ್ ವಿತ್ ದಿಸ್ ಒನ್. ಅದರ್ವೈಸ್ ಇಟ್ ಈಸ್ ಅ ವೆರಿ ಗುಡ್ ಸನ್ಸ್ಕ್ರೀನ್. ಇದ್ರದ್ದು SPF ಬಂದುಬಿಟ್ಟು 50 PA+++. I think that's it for the skincare. So let's move on to makeup. So makeup ಅಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲ್ಯಾಕ್ಮೆ ಅವ್ರದ್ದು 95 ಸ್ಕಿನ್ ಸ್ಟೈಲಿಸ್ಟ್ ಕಲೆಕ್ಷನ್ ಲೂಮಿ ಟಿಂಟ್ ಅಂತ. ನಿಮಗೆ ಹೈಲೈಟರ್ ಕಮ್ ಮಾಯ್ಶ್ಚರೈಸರ್ ಥರ ನಿಮಗೆ ಗ್ಲೋ ಫ್ರಮ್ ವಿತಿನ್ ದ ಲುಕ್ ಬರಬೇಕು ಅಂದರೆ ಈ ಥರ ನೀವು ಟಿಂಟ್ನ ಯೂಸ್ ಮಾಡ್ಬೋದು, ಲೂಮಿ ಟಿಂಟ್, ಅಥವಾ ಇದನ್ನ ಸ್ಟ್ರೋಬ್ ಕ್ರೀಮ್ನು ಅಂತಾರೆ. ಸೊ ನೀವು ಇದನ್ನು ಯೂಸ್ ಮಾಡಿದ್ರೆ ಐ ಥಿಂಕ್ ಪ್ರಾಬಬ್ಲಿ ನಿಮಗೆ ಹೈಲೈಟರ್ ಯೂಸ್ ಮಾಡೋವಂಥ ಚಾನ್ಸಸ್ ಇರಲ್ಲ ಆ್ಯಂಡ್ ನಿಮ್ಮ ಫೇಸ್ ತುಂಬಾ ಗ್ಲೋಯಿ ಆಗಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದನ್ನು ಸಮ್ಟೈಮ್ಸ್ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಬಂದುಬಿಟ್ಟು ಪ್ರೈಮೋರ್ ಆ್ಯಂಡ್ ಇದು ನನ್ನ ಹತ್ರ ಇರೋದು ಪೋರ್ ಮಿನಿಮೈಸರ್ ಪ್ರೈಮೋರ್ ಇನ್ಸೈಟ್ ಅವ್ರದ್ದು. ಇದು ಅವ್ರದ್ದು ಮಿನಿ ಪ್ಯಾಕೇಜಿಂಗ್ ಇದೆ. ಸೊ ಇದು ಅರೌಂಡ್ ನಿಮಗೆ 110 ರೂಪೀಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಯೂಶ್ವಲಿ ನಾನು ಪ್ರೈಮರ್ಸ್ ಯೂಸ್ ಮಾಡಲ್ಲ, ಬಟ್ ಇದು ಪೋರ್ ಫೀಲಿಂಗ್ ಪ್ರೈಮರ್ ಇದೆ.
ನಿಮಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ನೀವು ಇದನ್ನು ಖಂಡಿತವಾಗೂ ಯೂಸ್ ಮಾಡ್ಬೋದು. ಬಿಕಾಸ್ ನಾನು ಎವ್ರಿ ಡೇ ಬೇಸಿಸಲ್ಲಿ ಪ್ರೈಮರ್ ಏನು ಅಷ್ಟೇನು ನೆಸೆಸಿಟಿ ಆಗಲ್ಲ, ಬಿಕಾಸ್ ನನಗೆ ಅಷ್ಟು ಓಪನ್ ಪೋರ್ಸ್ ಇಲ್ಲ. ಸೊ ಹಾಗಾಗಿ ನಾನು ಮಿನಿ ತೊಗೊಂಡಿದ್ದೀನಿ. ಇದರದ್ದು ಬಿಗರ್ ಪ್ಯಾಕೇಜಿಂಗ್ ಕೂಡ ತುಂಬಾ ಅಫೋರ್ಡಬಲ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಪ್ರೈಮರ್ಸ್ ಅಂತಲೇ ಹೇಳ್ಬೋದು. ಟು BB ಕ್ರೀಮ್. ಸೊ ನನ್ನ ಹತ್ರ ಇರೋದು ಮಾರ್ಸ್ ಅವ್ರದ್ದು BB ಕ್ರೀಮ್. ದಿಸ್ ಈಸ್ ಅ ಸ್ಕಿನ್ ಪರ್ಫೆಕ್ಷನ್ ಕಲರ್ ಕರೆಕ್ಟಿಂಗ್ BB ಕ್ರೀಮ್. ಇನ್ ದ ಶೇಡ್ ರಿಚ್ ಅಂತ, ಸ್ವಲ್ಪ ಡಾರ್ಕ್ ಆಗಿದೆ. ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಯಾವುದಾದ್ರೂ ಫೌಂಡೇಶನ್ ಲೈಟ್ ಆಗಿ ಬಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಓನ್ ತುಂಬಾ ಚೆನ್ನಾಗಿದೆ. ಪ್ಯಾಕೇಜಿಂಗ್ ಕೂಡ ತುಂಬಾ ಕ್ಲಾಸಿ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ 5 to 6 ಶೇಡ್ ವೆರೈಟೀಸ್ ನಿಮಗೆ ಸಿಗುತ್ತೆ. ಡೇ ಬೇಸಿಸ್ಗೆ ತುಂಬಾ ಚೆನ್ನಾಗಿದೆ. ರಿಟೇಲ್ಸ್ ಫಾರ್ ಅರೌಂಡ್ 300 rupees. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಸೈಟ್ ಅವ್ರದ್ದು ಬ್ಲಷರ್ಸ್. ದಿಸ್ ಇಸ್ ಇನ್ ದ ಶೇಡ್ ಡಸ್ಟಿ ರೋಸ್ ಅಂತ. ಇದು ನಿಮ್ಗೆ ರಿಟೇಲ್ ಆಗೋದು ಅರೌಂಡ್ 110 rupeesಗೆ ರಿಟೇಲ್ ಆಗುತ್ತೆ. ತುಂಬಾ ಪಿಗ್ಮೆಂಟೆಡ್ ಆಗಿದೆ, ಹಾಗೆ ನ್ಯಾಚುರಲ್ ಫ್ಲಶ್ ಆಫ್ ಕವರ್ ಕೊಡುತ್ತೆ ಆ್ಯಂಡ್ ಜಾಸ್ತಿ ಪಿಗ್ಮೆಂಟೆಡ್ ಇಲ್ಲ, ಈಸಿಲಿ ಬ್ಲೆಂಡಬಲ್ ಕೂಡ ಇದೆ. ಶೇಡ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಡಸ್ಕಿ ಸ್ಕಿನ್ ಟೋನ್ಗಳಿಗೆ. ಆ್ಯಂಡ್ ಇದೇ ರೇಂಜಲ್ಲಿ ಇರೋದು ಇನ್ಸೈಟ್ ಅವ್ರದ್ದು ಹೈಲೈಟರ್. ಇದು ಕೂಡ ನಿಮಗೆ ಅರೌಂಡ್ 110 rupeesಗೆ ಸಿಗುತ್ತೆ. ಸೊ ಇದ್ರ ಶೇಡ್ ಬಂದ್ಬಿಟ್ಟು ಸ್ಯಾವೇಜ್ ಬಾರ್ಬಿ ಅಂತ. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇನ್ನರ್ ಕಾರ್ನರ್ಗೂ ಇದೇ ಹೈಲೈಟರ್ನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಪಿಗ್ಮೆಂಟೆಡ್ ಕೂಡ ಆಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲ್ಯಾಕ್ಮಿ ಅವ್ರದ್ದು ಲೂಸ್ ಪೌಡರ್. ದಿಸ್ ಈಸ್ ರೋಸ್ ಪೌಡರ್ ವಿತ್ ಸನ್ಸ್ಕ್ರೀನ್. ಇದ್ರದ್ದು ಆ್ಯಕ್ಚುಲಿ ಎಷ್ಟು ಟಬ್ಸ್ ಖಾಲಿ ಮಾಡಿದರೆ ನನಗೆ ಗೊತ್ತಿಲ್ಲ. ಅರೌಂಡ್ ನೀವು ಹುಡುಕಿದ್ರೆ ಇನ್ನೂ 2 ಖಾಲಿ ಟಬ್ ಅಂತೂ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನು ನಾನು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂಗೆ ತುಂಬಾ ಇಷ್ಟ ಆಗುತ್ತೆ. ಮೇಕಪ್ ಸೆಟ್ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ನಿಮಗೆ ಪಿಗ್ಮೆಂಟ್ ಇರಲ್ಲ, ಸೊ ಕವರೇಜ್ ಕೊಡೋಕ್ಕಾಗಲ್ಲ. ಬಟ್ ನಿಮ್ಮ ಮೇಕಪ್ನ ಸೆಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಾರ್ ದ ವಿಡಿಯೋ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.